व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಸ್ವಸ್ತ್ಯಸ್ತು ಸತಾಂ. ನಾವು ಈ ಹಿಂದೆ ಗೀತೆಯ ಚಿಂತನೆಯನ್ನು ನಡೆಸ್ತಾ ಬರ್ತಾ ಇದ್ದದ್ದು ಮತ್ತೆ ಮುಂದುವರಿಸುವ ಸಮಯ ಒದಗಿ ಬಂದಿದೆ. 10 ಅಧ್ಯಾಯದ ಪಾಠದ ಮೂಲಕದ ಚಿಂತನೆಯಲ್ಲಿ ಅರ್ಜುನನ ಕೇಳಿದ ಅನೇಕ ಬಗೆಯ ಪ್ರಶ್ನೆಗಳಿಗೆ ಕೃಷ್ಣ ಉತ್ತರಿಸ್ತಾ ಬಂದ. ನಮ್ಮ ಬದುಕಿನ ಅತ್ಯಂತ ಮುಖ್ಯವಾದ ಅಧ್ಯಯನದ ಪಾಲು ಅದು ಗೀತೆಗೆ ಸೇರುವಂಥದ್ದು. ಆಚಾರ್ಯರು ಕೂಡ ಜ್ಞೇಯಂ ಪಾಠ್ಯಂಚ ತದ್ವಯಂ, ವೇದವ್ಯಾಸರೇ ಅತ್ಯಂತ ಒತ್ತಾಯಪೂರ್ವಕವಾಗಿ ಹೇಳಿದ ಸಂಗತಿ ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಇದೆರಡು ನಮ್ಮ ಬದುಕಿನ ಉಸಿರಾಗಿರಬೇಕು. ಓದುವ ತವಕ ಇದ್ದರೆ ಸಾಕು ಇದಕ್ಕಿರುವ ಅರ್ಹತೆ, ಮತ್ತು ಪ್ರಯತ್ನ ನಿರಂತರ ನಡೆಸುವ ಸಮಯ ಅದಕ್ಕಾಗಿ ಕೊಡುವ ಎಚ್ಚರ ಇದ್ದರೆ ಯಾರೂ ಕೂಡ ಈ ಅಧ್ಯಯನವನ್ನು ನಡೆಸಬಹುದು. ಮತ್ತು ನಡೆಸುವುದಕ್ಕೆ ಬೇರೆ ಏನು ಅವರು ಹಿಂದಿನಿಂದ ಪಡೆದು ಬಂದಂತಹ ಅರ್ಹತೆಯನ್ನು ಕೇಳಲಿಲ್ಲ ಯಾರು. ಬೇಕಾದ್ದಿಷ್ಟೇ ಓದಬೇಕು ಅನ್ನುವ ತವಕ ಮತ್ತು ಅದಕ್ಕಾಗಿ ಪ್ರಯತ್ನ. ಯುದ್ಧ ಭೂಮಿಯಲ್ಲಿ ಕೈಚೆಲ್ಲಿ ಕೂತಂತಹ ಅರ್ಜುನನಿಗೆ ಮತ್ತೆ ಯುದ್ಧದಲ್ಲಿ ತೊಡಗುವಂತೆ ಕೃಷ್ಣ ಸ್ವಧರ್ಮದ ಆಚರಣೆಯಲ್ಲಿ ಹಿಂದೆ ಯಾವತ್ತೂ ಬೀಳಬಾರದು ಅನ್ನುವುದನ್ನು ಎಚ್ಚರಿಸ್ತಾ ಬಂದ. 10ನೇ ಅಧ್ಯಾಯದಲ್ಲಿ ವಿಭೂತಿಯ ರೂಪವನ್ನು ಪರಿಚಯಿಸಿ ಜಗತ್ತಿನಲ್ಲಿ ಎಲ್ಲಿ ಎಲ್ಲಿ ಒಬ್ಬ ಒಳ್ಳೆಯ ಹಾಡುಗಾರ ಇದ್ದಾನೆ, ಒಬ್ಬ ಒಳ್ಳೆಯ ಚಿತ್ರಕಾರ ಇದ್ದಾನೆ, ಅಥವಾ ಒಬ್ಬ ಒಳ್ಳೆಯ ಮಾತುಗಾರ ಇದ್ದಾನೆ, ಅಥವಾ ಒಳ್ಳೆಯ ಸಂಗೀತಕಾರ ಇದ್ದಾನೆ, ಅಥವಾ ಒಳ್ಳೆಯ ರಾಜಕಾರಣಿ ಇದ್ದಾನೆ, ಎಲ್ಲಿ ಎಲ್ಲಿ ಲೋಕಕ್ಕೆ ಒಳಿತಾಗುವ ಅತ್ಯಂತ ಆಕರ್ಷಕವಾದ ವ್ಯಕ್ತಿತ್ವ ಇರುತ್ತೋ ಅಲ್ಲಿ ವಿಶಿಷ್ಟವಾದ ಭಗವಂತನ ಸನ್ನಿಧಾನ ಇದೆ ಅನ್ನುವುದೇ ಆ ವೈಶಿಷ್ಟ್ಯಕ್ಕೆ ಕಾರಣವಾಗಿರುತ್ತೆ. ಅಲ್ಲಿರುವ ವಿಶೇಷ ಗುಣವನ್ನು ನಾವು ಗೌರವಿಸ್ತಾ ಇದ್ದೇವೆ ಅಂದರೆ ಅಲ್ಲಿ ಭಗವಂತ ಆ ಗುಣವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇದನ್ನೇ ವಿಶೇಷತಃ ಭೂತಿಯನ್ನು ಹೊಂದಿರುವುದಕ್ಕೆ ಕಾರಣ ಅಂತ ವಿಭೂತಿ ಯೋಗದ ಒಂದು ಅಶ್ವತ್ಥ ಮರ ಜಗತ್ತಿನಲ್ಲಿ ಬೇರೆ ಯಾವ ಮರವೂ ಕೊಡದಷ್ಟು ಆಕ್ಸಿಜನ್ನನ್ನು ನಮಗೆ ಸಮಾಜಕ್ಕೆ ಸಪ್ಲೈ ಮಾಡುತ್ತೆ. ನಾವು ವಿನಾಕಾರಣ ಹಿಂದೆ ಮುಂದೆ ನೋಡದೆ ಆ ಮರವನ್ನು ಕಡಿದು ನಮಗೆ ತೊಂದರೆ ಆಗಿದೆ ಇತ್ಯಾದಿ ಏನೇನೋ ಕಾರಣಗಳನ್ನು ನಾವು ಹೊಡುತ್ತೇವೆ. ಅದನ್ನು ಉಳಿಸಿಯೂ ಬೇಕಾದಷ್ಟು ನಾವು ಕರ್ತವ್ಯಗಳನ್ನು ನಿರ್ವಹಿಸಬಹುದು. ಆದರೆ ಅದರ ವಿನಾಶದ ಪರಿಣಾಮವನ್ನು ನಾವು ಈಗ ಅದನ್ನೇ ಹೊತ್ತುಕೊಂಡು ಬರಬೇಕಾದ ಅನಿವಾರ್ಯತೆಗೆ ನಮ್ಮ ಪರಿಸ್ಥಿತಿ ನಮ್ಮನ್ನು ಎಳೆದುಕೊಂಡು ಬಂದದ್ದನ್ನು ನೋಡಿದರೆ ಗೊತ್ತಾಗುತ್ತೆ. ಹೀಗೆ ಅಶ್ವತ್ಥ ಮರ ಅದಕ್ಕೆ ಪ್ರದಕ್ಷಿಣೆ ಹಾಕಿದರೆ ನಮ್ಮ ಆರೋಗ್ಯ ಅತ್ಯಂತ ಚೆನ್ನಾಗಿ ಹೆಚ್ಚುತ್ತೆ ಅನ್ನುವುದು ನಮಗೆ ಗೊತ್ತಿರುವ ವಿಚಾರ. ಆದರೆ ಕೃಷ್ಣ ಅದನ್ನು ಇನ್ನಷ್ಟು ದೈವಿಕವಾದ ಚಿಂತನೆಯ ಕಡೆಗೆ ಎಳೆದೊಯ್ದ. ವೃಕ್ಷಾಣ ಅಹಮಶ್ವತ್ಥ, ವೃಕ್ಷಗಳಲ್ಲಿ ನಾನು ಅಶ್ವತ್ಥದಲ್ಲಿ ಇದ್ದೇನೆ. ಅದು ಒಂದೇ ರೀತಿ ನಿರಂತರ ಇರುವಂಥದ್ದಲ್ಲ, ನಿರಂತರ ಚಲನಶೀಲ. ಈ ಜಗತ್ತು ಅನ್ನೋದನ್ನು ವೃಕ್ಷ ಅಂತ ಕರೆಯುವಾಗ ಈ ಜಗತ್ತಿನಲ್ಲೂ ನೆಲೆಸಿದ್ದೇನೆ ಅನ್ನುವುದನ್ನು ಕೃಷ್ಣ ಈ ಮೂಲಕ ನಿರೂಪಿಸ್ತಾನೆ. ಈ ಜಗತ್ತಿನ ಇಡೀ ಚಲನಶೀಲತೆಗೆ ಕಾರಣನಾದವನೇ ನಾನು. ಹೇಗೆ ಅದು ಗಾಳಿಯನ್ನು ಬೀಸುತ್ತಾ ನಿರಂತರ ತನ್ನ ಸುತ್ತಲಿನವರಿಗೆ ಬದುಕನ್ನು ವೃದ್ಧಿಗೊಳಿಸುತ್ತೋ ಅಂತೆಯೇ ಭಗವಂತ ನಮ್ಮೊಳಗಿನ ಈ ದೇಹದ ಚಲನೆಗೆ, ಪ್ರಪಂಚದ ಬ್ರಹ್ಮಾಂಡದ ಚಲನೆಗೆ ಕಾರಣನಾಗಿ ನಿಂತಿದ್ದಾನೆ. ಹೀಗೆ ಇದು ಒಂದು ಮರ ಆಯಿತು. ನೂರಾರು ಥರದ ವಸ್ತುಗಳಲ್ಲಿ, ಬೆಳಕು ಚೆಲ್ಲುವುಗಳಲ್ಲಿ ಅಥವಾ ದೇವತೆಗಳ ಸಾಲಿನಲ್ಲಿ, ಭಕ್ತರ
ರಾಜರ್ಷಿಗಳ ನಡುವೆ, ಹೀಗೆ ಬೇರೆ ಬೇರೆ ಉಲ್ಲೇಖಗಳನ್ನು ಮಾಡ್ತಾ ಈ ವಿಷಯವನ್ನು ಏನೇನು ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ತಂ ಮಮ ತೇಜೋ ಅಂಶ ಸಂಭವಂ, ನನ್ನ ವಿಶಿಷ್ಟವಾದ ತೇಜಸ್ಸು ಅಲ್ಲಿ ನೆಲೆಸಿದೆ ಅನ್ನುವ ಕಾರಣಕ್ಕಾಗಿಯೇ ಜಗತ್ತಿನಲ್ಲಿ ಅಂತಹ ಅಪರೂಪದ ಪ್ರತಿಭೆಗಳನ್ನು ನಾವು ಆಗುತ್ತೆ. ಆ ಮೂಲಕ ನಾವು ಪ್ರಪಂಚದ ವೈಚಿತ್ರ್ಯವನ್ನು ಇನ್ನಷ್ಟು ಕಣ್ಣರಳಿಸಿ ಕಾಣುವುದಕ್ಕೆ ನಮಗೆ ಶಕ್ತಿ ಸಿಗುತ್ತೆ ಅಂತ ಹೀಗೆ ಇಷ್ಟು ಉಪದೇಶವನ್ನು ಮಾಡಿದ ಬಳಿಕ, ಅಂದರೆ ಅವನು ಕೊನೆಗೆ ಮಾತು ಮುಗಿಸ್ತಾ ಹೇಳಿದ್ದು, ಇಡೀ ಜಗತ್ತಿನ ಎಲ್ಲ ವಿಷಯದಲ್ಲಿ ನಾನು ಎಷ್ಟು ಅಂತ ಹೇಳಿ, ಎಲ್ಲೆಲ್ಲಿ ವೈಶಿಷ್ಟ್ಯ ಇದೆ ಅಂತ. ಅಥವಾ ಬಹುನೈತೇನ ಕಿಂಜ್ಞಾತೇನ ತವಾನಘ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್, ನಾನು ಎಲ್ಲಿ ಇದ್ದೇನೆ, ಎಷ್ಟೆಷ್ಟಿದ್ದೇನೆ ಅಂತ ಹೇಗೆ ಹೇಳಿ? ನಾನು ಇಲ್ಲಿ ತನಕ ಹೇಳಿದ್ದು ಕೆಲವು ಸಂಗತಿಗಳನ್ನು ಮಾತ್ರ. ಒಂದು ಪ್ರಧಾನವಾದ ಅಂಶದಿಂದ ಈ ಇಡೀ ಜಗತ್ತನ್ನು ಹಬ್ಬಿಕೊಂಡು ನಾನು ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವ ಉದಯಿತ್ ಪುರುಷಃ ಪಾದೋಸ್ಯೇಹಾ ಭವತ್ ಪುನಃ. ಒಂದು ಅಂಶದಿಂದ, ಎಷ್ಟು ಅಂಶ ಅಂದರೂ ಅಂಶಿ ಅಂದರೂ ಒಂದೇ, ಆದರೆ ಒಂದು ತೋರ್ಪಡಿಕೆಗಾಗಿ ಭಗವಂತ ಒಂದು ತುಂಡಾಗಿ ಪ್ರಪಂಚದಲ್ಲೇ ನೆಲೆಸಿ ಅದಕ್ಕೋಸ್ಕರ ವಿಶೇಷವಾದ ಕಾಳಜಿಯನ್ನು ತೋರ್ತಾನೆ ಅನ್ನುವುದನ್ನು ಹೇಳುವ ಹಾಗೆ ಒಂದು ಪೂರ್ಣವಾದ ಸ್ವರೂಪವನ್ನು ಜಗತ್ತಿನ ಆಗು ಹೋಗುಗಳ ವ್ಯವಸ್ಥೆಯನ್ನು ನಡೆಸುವುದಕ್ಕೋಸ್ಕರನೇ ನಿಂತಿದ್ದೇನೆ ಅಂತ ಹೀಗೆ ಹೇಳಿದ ಬಳಿಕ 11ನೆಯ ಅಧ್ಯಾಯ ಅರ್ಜುನನ ಪ್ರಶ್ನೆಯಿಂದ ಆರಂಭಗೊಳ್ಳುತ್ತೆ. ಈ 11ನೆಯ ಅಧ್ಯಾಯ ಭಗವಂತನ ಎಲ್ಲ ಕಡೆ ವ್ಯಾಪಿಸಿ ತುಂಬಿ ನಿಂತುಕೊಂಡ ರೂಪವನ್ನು ಅರ್ಜುನನಿಗೆ ಕಾಣಿಸಿದಂತಹ ಅಧ್ಯಾಯ. ಭಗವಂತ ತನ್ನ ವಿಶ್ವರೂಪವನ್ನು ತೋರುತ್ತಾನೆ. ಅರ್ಜುನನ ಪ್ರಶ್ನೆ ಇದ್ದದ್ದು ಇಷ್ಟೇ. ಪ್ರಶ್ನೆ ಅಂದರೆ ಇಲ್ಲಿ ಒಂದು ಜಿಜ್ಞಾಸೆಯನ್ನು, ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಮದನುಗ್ರಹಾಯ, ನನ್ನ ಮೇಲಿನ ಅತ್ಯಂತ ಕಾಳಜಿಯಿಂದ ನನ್ನನ್ನು ಅನುಗ್ರಹಿಸುವುದಕ್ಕಾಗಿ, ಅಧ್ಯಾತ್ಮ ಸಂಹಿತಂ ಪರಮಂ ಗುಹ್ಯಂ ತ್ವಯಾ ಉಕ್ತಂ, ಅಧ್ಯಾತ್ಮ ಸಂಜ್ಞೆಯುಳ್ಳ ಅಧ್ಯಾತ್ಮದ ಹಿರಿಯ ಗುಟ್ಟನ್ನು ನೀನು ನನಗೆ ಹೇಳಿದೆ. ಆ ಮಾತು ನನಗೆ ತುಂಬ ಮನಸ್ಸಿಗೆ ಹಿತ ಆಯಿತು. ಇದರಿಂದ ಮಮ ಮೋಹ ವಿಗತಃ, ನನ್ನೊಳಗೆ ಇಲ್ಲಿಯ ತನಕ ಕೆಲವೆಲ್ಲ ಕಚಿಪಿಚಿಯಾಗಿ ಯಾವುದು ಹೇಗೆ ಅಂತ ಊಹಿಸುವುದಕ್ಕೆ ಕಷ್ಟ ಆಗ್ತಾಯಿತ್ತು. ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ ಇವತ್ತು ಅಂಥ ಪ್ರಶ್ನೆಗಳು ನೂರಾರು ಬರ್ತಾ ಇರ್ತವೆ. ಯಾಕೆ ಹೀಗಾಯಿತು ನಮ್ಮ ಬದುಕಿನಲ್ಲಿ? ಯಾಕೆ ಇಷ್ಟು ಒಂದೇ ಸರ್ತಿಗೆ ಅನರ್ಥಗಳ ಪರಂಪರೆಯನ್ನೇ ನಾವು ನಮ್ಮ ಪರಿಸರದಲ್ಲಿ ನೋಡ್ತಾ ಇದ್ದೇವೆ ಅಂತ ನೂರಾರು ಪ್ರಶ್ನೆಗಳು ಬರ್ತಾವೆ. ಆಗ ಪ್ರಶ್ನೆ ಬಂದ ಮೇಲೆ ಉತ್ತರವನ್ನು ಪಡೆಯುವ ತನಕ ನಮಗೆ ತವಕ ಇದ್ದರೆ ಮಾತ್ರ ನಮಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೂ ಆ ಸಿಕ್ಕಿದ್ದರ ಫಲವನ್ನು ನಾವು ಅನುಭವಿಸ್ಲಿಕ್ಕಾಗುತ್ತೆ. ಕೆಲವೊಮ್ಮೆ ತವಕ ಇರುವುದಿಲ್ಲ, ಸುಮ್ಮನೆ ಯಾವಾಗಲೂ ಪ್ರಶ್ನೆ ಬರುತ್ತೆ, ಇನ್ಯಾವಾಗಲೂ ಉತ್ತರ ಬಂದು ಹೋಗಿರುತ್ತೆ. ಆದರೆ ಉತ್ತರ ನಮಗೆ ಗಾಢವಾಗಿ ಮನಸ್ಸಿನಲ್ಲಿ ಉಳಿದು ಅದರಿಂದ ಲಾಭವನ್ನು ಪಡೆಯುವುದರಲ್ಲಿ ನಾವು ಸೋಲಬಹುದು. ಅರ್ಜುನ ಇಲ್ಲಿ ನಿನ್ನ ಮಾತುಗಳಿಂದ ನನಗೆ ಇಲ್ಲಿಯ ತನಕ, ಅಂದರೆ ಕೃಷ್ಣನ ಮಾತಿಗೆ ಸಾಮಾನ್ಯವಾಗಿ ಈ ಅಧ್ಯಾಯದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಹಿಂದೆ ಅವನು ಹೇಳಿದ್ದಾಯಿತು, ಆದರೂ ಮತ್ತೊಂದು ಸರ್ತಿ ಟೆಸ್ಟ್ ಮಾಡಬೇಕು, ಕೃಷ್ಣ ಹೇಳಿದ ಎಷ್ಟು ಸತ್ಯ ಅಂತ ನೋಡಬೇಕು, ನನಗೆ ನೋಡಬೇಕು ಅಂತ ಹೇಳ್ದ, ನಾನು ಅದನ್ನು ಕಾಣಬೇಕು ಅಂತ ಹೇಳ್ದ. ಕಾಣುವ ಪ್ರಶ್ನೆ ಇಲ್ವೇ ಇಲ್ಲ, ಯಾಕೆಂದರೆ ಮಮ ಮೋಹ ವಿಗತಃ ಅನ್ನೋದನ್ನು ಹೇಳಿ ಆಗಿದೆ. ಏನು ನಂಬಿಕೆ ಇಲ್ಲ ಅಥವಾ ಇನ್ನೂ ಅದನ್ನು ಪರೀಕ್ಷಿಸಬೇಕು ಅನ್ನುವ ಯೋಚನೆ ಅಲ್ಲ. ಎಲ್ಲ ಮಾತುಗಳಲ್ಲಿ ನಂಬಿಕೆ ಇದ್ದಾಗಲೂ ನಾವು ಒಂದು ನಮ್ಮ ತೋಟದಲ್ಲಿ ಇವತ್ತು ಹೂ ಬಿಟ್ಟಿದೆ ಅಂತ ಅಮ್ಮ ಹೇಳಿ ಅದರ ಗೊಂಚಲೊಂದನ್ನು ತಂದು ಎದುರುಗಡೆ ಕೊಟ್ಟಾಗಲೂ ಮರದ ತುಂಬ ಹೇಗೆ ಇದೆ ಅಂದರೆ ಅದು ಮೈ ನಳನಳಿಸಿ ನಿಂತಿದೆ ಅಂತ ಹೇಳಿದ ತಕ್ಷಣ ಒಂದು ಸರ್ತಿ ಅಂಗಳಕ್ಕೆ ಹೋಗಿ ಆ ತೋಟದ ತುದಿಯಲ್ಲಿರುವ ಮರವನ್ನು ನಮಗೆ ನೋಡಬೇಕು ಅಂತ ಅನಿಸಿದೆ. ಅದರ ಅರ್ಥ ಅಮ್ಮನ ಮಾತು ಸುಳ್ಳ ಅನ್ನುವ ಪ್ರಶ್ನೆಯಿಂದ ನೋಡಿದ್ದಲ್ಲ, ಆ ವರ್ಣನೆಯನ್ನು ಕೇಳಿದ ಮೇಲೆ ನೋಡಬೇಕು ಅಂತ ಅನಿಸುತ್ತೆ. ಅಂಥ ವೈಭವವನ್ನು ಕೇಳಿದ ಮೇಲೆ ಭಗವಂತನ ವಿಭೂತಿಯ ಬಗೆ ಬಗೆಯ ಸ್ಥಳದಲ್ಲಿ ಅವನು ಕಾಣಿಸಿಕೊಳ್ಳುವ ತನ್ನ ವಿಭೂತಿ ರೂಪವನ್ನೇನು ಹೇಳಿದ್ನೋ ಅದನ್ನು ಕಾಣುವ ಬಯಕೆಯೇ ಅವನಿಗಿತ್ತು ಅನ್ನೋದು ಸತ್ಯ. ಆದರೆ ಅದು ಕೃಷ್ಣನ ಪರೀಕ್ಷೆಯೋ ಅಥವಾ ಅರ್ಥ ಆಗದೇ ಇದ್ದದನ್ನು ಇನ್ನೂ
ಸರಿಪಡಿಸಿಕೊಂಡು ಅರ್ಥೈಸಿಕೊಳ್ಳುವುದಕ್ಕೆ ಮಾಡಿದ ಪ್ರಯತ್ನ ಅಂತ ಅಲ್ಲ ಅನ್ನೋದು ಈ ಮಾತಿನಿಂದ ಗೊತ್ತಾಗುತ್ತೆ. ಮೋಹೋಯಂ ವಿಗತೋ ಮಮ, ನನಗೆ ನಿನ್ನ ಮಾತಿನಿಂದ ಏನೇನೋ ಮಂಕು ಕವಿದಿದ್ದಲ್ಲ ಪರಿಹಾರ ಆಯಿತು. ಯಾಕೆಂದರೆ ಕೃಷ್ಣನ ಮಾತು ಸಾಕು, ಮತ್ತೆ ಅಲ್ಲಿ ನೂರಾರು ಪ್ರಯೋಗಗಳು ಬೇಕಾಗಿಲ್ಲ. ಹಾಗಿದ್ರೂ ಕೆಲವೊಂದು ಸರ್ತಿ ಕಾಣುವ ತವಕ ಅನ್ನೋದರ ಜೊತೆಗೆ ಯೋಗ್ಯತೆ ಹೆಚ್ಚಿದ್ದಾಗ ಅದನ್ನು ಕಂಡಾಗಿನ ದೃಢತೆ ಅನ್ನೋದು ಅತ್ಯಂತ ಹೆಚ್ಚಾಗುತ್ತೆ ಅನ್ನುವ ದೃಷ್ಟಿಯಿಂದ ಅರ್ಜುನ ಕೇಳ್ತಾನೆ. ನಮಕ್ಕಿಂತ ಚಿಕ್ಕವರು ಏನಾದರೂ ಕೆಲವೊಮ್ಮೆ ಪ್ರಶ್ನೆ ಕೇಳಿದಾಗ ಅವರಿಗೆ ಉತ್ತರ ಕೊಟ್ಟಾದ ಮೇಲೆ ನಾವು ಇನ್ನೂ ಅವರಿಗೆ ಅದರ ವಿಶೇಷ ಮಾಹಿತಿ ಇರಲಿ ಅಂತ ಕೆಲವು ಹೆಚ್ಚಿನ ಸಂಗತಿಗಳನ್ನು ಹೇಳುತ್ತೇವೆ. ಅದರ ಅರ್ಥ ಅವರಿಗೆ ಮೊದಲು ಹೇಳಿದ್ರಲ್ಲಿ ಏನು ಗೊತ್ತಿರಲಿಲ್ಲ, ಅರ್ಥ ಆಗಲಿಲ್ಲ, ಅರ್ಥೈಸ್ಲಿಕ್ಕೋಸ್ಕರ ಆ ವಿಶೇಷ ವಿಷಯವನ್ನು ಹೇಳುತ್ತೇವೆ ಅಂತಲ್ಲ. ಹೇಗೋ ಹಾಗೆ ಭಗವಂತ ಅವನನ್ನು ತಿದ್ದುವುದಕ್ಕೋಸ್ಕರ, ಮತ್ತಷ್ಟು ಅವನನ್ನು ಹುರಿದುಂಬಿಸುವುದಕ್ಕೋಸ್ಕರ ತನ್ನ ರೂಪವನ್ನು ತೋರುವವನಿದ್ದಾನೆ. ಅರ್ಜುನನ ಅಭಿಪ್ರಾಯ ಇದ್ದದ್ದು ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಕೇಳಿದ್ದ. ದಾರಿ ತಪ್ಪಿಬಿಟ್ಟಿದ್ದೇನೆ, ನಿರ್ಧಾರ ಮಾಡಲಿಕ್ಕಾಗ್ತಾ ಇಲ್ಲ, ಅದರಿಂದಾಗಿ ನನಗೆ ರಕ್ಷಣೆ ಕೊಡು, ನನಗೆ ಉದ್ಧಾರ ಮಾಡು, ನನ್ನನ್ನು ಅನುಶಾಸನ ಮಾಡು ಅಂತ. ಅದಕ್ಕೋಸ್ಕರ ಇಷ್ಟೆಲ್ಲ ವಿಷಯಗಳನ್ನು ಹೇಳಿದ್ದಕ್ಕೆ ಮದನುಗ್ರಹಾಯ ಪರಮಂ ಅಂತ ಇಲ್ಲಿ ನೆನಪಿಸಿಕೊಳ್ತಾನೆ. ನಾನು ಕೇಳಿದ್ದಕ್ಕೋಸ್ಕರ ನೀನು ಇಷ್ಟು ವಿಷಯಗಳನ್ನು ಹೇಳಿದ್ದಿ, ಈವಾಗ ನನ್ನ ಮನಸ್ಸು ತಿಳಿಯಾಗಿದೆ, ಈಗ ಕಾಣುವ ಪ್ರತಿಯೊಂದು ಸಂಗತಿಯೂ ಕೂಡ ನನಗೆ ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನೀನು ನನ್ನ ಉದ್ಧಾರಕ್ಕೋಸ್ಕರ, ಹಾಗೆಯೇ ಲೋಕದಲ್ಲಿ ಇದೇ ರೀತಿ ಈ ಪ್ರಶ್ನೆಗಳಿಂದ ಗೊಂದಲದ ಗೂಡಾಗಿಸಿಕೊಂಡವರ ಬದುಕಿನ ಏಳಿಗೆಗೋಸ್ಕರ ನಿನ್ನ ಈ ಮಾತು ಖಂಡಿತ ಸರ್ವೋಪಕಾರವಾಗಿ ಸಾರ್ವಕಾಲಿಕವಾದ ಸಾರ್ವದೈಶಿಕವಾದ ಧೈರ್ಯವನ್ನು ತುಂಬತ್ತೆ ಅನ್ನೋದನ್ನು ಹೇಳಿದ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಭವ ಅಪ್ಯಯೌ ಹಿ ಭೂತಾನಾಂ ಶ್ರುತೌ ಮಯಾ ವಿಸ್ತರಶಃ ಶ್ರುತಃ. ತ್ವತ್ತಃ ಅದು ನಿನ್ನಿಂದಲೇನೆ, ಹೇ ಕಮಲಪತ್ರಾಕ್ಷ, ಮಾಹಾತ್ಮ್ಯಮಪಿ ಚ ಅವ್ಯಯಂ ಮಾಹಾತ್ಮ್ಯಮಪಿ ಚ ಶ್ರುತೌ. ನನಗೆ ಈಗ ಅವನು ಕೇಳ್ತಾ ಇರುವಂಥದ್ದೇನು ಅಂದರೆ, ಮಾನಸಿಕ ಗೊಂದಲ ಹೊರಟು ಹೋದ ಮೇಲೂ ಜೀವ ವಿಜ್ಞಾನ, ಪರಮಾತ್ಮ ವಿಜ್ಞಾನ ಅಥವಾ ಅಧ್ಯಾತ್ಮ ಅಂತರ ಸಂಗತಿಗಳೆಲ್ಲವನ್ನು ಕೂಡ ಅರಿತದ್ದರ ವಿಷಯದಲ್ಲಿ ಅನೇಕ ಮಾತುಗಳು ಕೃಷ್ಣ ಹೇಳ್ತಾ ಬಂದ. ಈ ಜೀವಿಗಳ ಹುಟ್ಟು ಸಾವು, ಅದೇ ರೀತಿ ನಿನ್ನ ಅಳಿವಿರದ ಮಹಿಮೆ, ಇದು ಎರಡನ್ನೂ ಕೂಡ ನಾನು ಕೇಳಿದ್ದೇನೆ. ಆ ಸಂಬೋಧನೆಯಲ್ಲಿ ಒಂದು ಆತ್ಮೀಯತೆ. ತ್ವತ್ತಃ ಕಮಲಪತ್ರಾಕ್ಷ, ಹೇ ಕಮಲಪತ್ರಾಕ್ಷ, ನಿನ್ನ ಬಾಯಿಯಿಂದಲೇನೆ ನಾನು ಭವಾಪ್ಯಯೌ ಶ್ರುತೌ, ನಾನು ನಿನ್ನ ಬಾಯಿಯಿಂದಲೇ ಈ ಜಗತ್ತಿನ ಹುಟ್ಟು ಸಾವಿನ, ಜೀವದ ಆಗುಹೋಗಿನ ಎಲ್ಲದರ ಬಗ್ಗೆ ತಿಳಿದಿದ್ದೇನೆ. ಅಂದರೆ ಕೃಷ್ಣ ಆತ್ಮನಿತ್ಯತ್ವವಾದವನ್ನು ದೃಢೀಕರಿಸಿ, ಅದು ಕರ್ಮದಿಂದಾಗಿ ನಡೆಯುವಂಥದ್ದು, ಅದಕ್ಕಾಗಿ ಜ್ಞಾನ ಉಪಯೋಗಕ್ಕೆ ಬರುತ್ತೆ. ಕರ್ಮವನ್ನು ಮಾಡುವುದೇ ಅತ್ಯಂತ ಮುಖ್ಯವಾದದ್ದು. ಕರ್ಮದ ಫಲದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದೇ ಕರ್ಮ ಮಾಡುವುದರ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿಕ್ಕಾಗುವುದು. ಅಂದರೆ ಕರ್ಮ ಸನ್ಯಾಸ ಅಂದರೆ ಕರ್ಮದ್ದೇ ಸನ್ಯಾಸ ಅಲ್ಲ, ಕರ್ಮವನ್ನು ಮಾಡಿ ಭಗವಂತನಲ್ಲಿ ಫಲದ ಬಗ್ಗೆ ಯೋಚಿಸದೆ, ಅಂದರೆ ಫಲವನ್ನು ಕೇಳದೆ ಬಿಟ್ಟೇ ಬಿಡಿ ಅಂತಲೂ ದೇವರು ಹೇಳಿದ್ದಲ್ಲ. ನೀನು ಅದಕ್ಕೆ ಏನು ಫಲ, ಹೇಗೆ ಬರಬೇಕು, ಎಷ್ಟು ಬರಬೇಕು, ಯಾವಾಗ ಬರಬೇಕು ಅಂತ ಯೋಚನೆ ಮಾಡಲಿಕ್ಕೆ ಹೋದಷ್ಟು ನಿನಗೆ ಕರ್ಮದ ಬಗ್ಗೆ ಗಮನ ಹೋಗುತ್ತೆ. ಅಥವಾ ಆ ಕರ್ಮದಿಂದ ಏನಾದರೂ ಒಂದು ಸ್ವಲ್ಪ ತಡ ಆದರೆ ನಿನಗೆ ಆ ನಂಬಿಕೆನೇ ಹೊರಟು ಹೋಗುತ್ತೆ. ಈಗಲೂ ಇನ್ನಷ್ಟು ಟೆನ್ಷನ್ ಮಾಡ್ಕೊಳ್ತಿ ಮತ್ತು ಸಮಯ ವ್ಯರ್ಥ ಆಯಿತು ಅಂತ ನೀನೇ ವ್ಯಥೆಪಟ್ಟು ಡಿಪ್ರೆಷನಿಗೆ ಹೋಗುವ ಸಾಧ್ಯತೆ ಇರುತ್ತೆ. ನಿನ್ನ ಕರ್ತವ್ಯ ಮಾಡಿದ್ದೇನೆ, ನೋಡಿಕೊಳ್ಳೋನೊಬ್ಬ ಮೇಲೆ ಧೈರ್ಯವಾಗಿ ನಮ್ಮ ಎಲ್ಲ ಕರ್ಮಗಳಿಗೂ ಸರಿಯಾದ ಫಲವನ್ನು ಸರಿಯಾದ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಕೊಟ್ಟೇ ಕೊಡ್ತಾನೆ ಅಂತನ್ನುವ ವಿಶ್ವಾಸ ಇಡು ಅಂತಷ್ಟೇ ಹೇಳಿದ ಹೊರತು ಕರ್ಮ ಫಲವನ್ನು ಕೇಳಬೇಡ ಅಂತ ಹೇಳಿದ್ದಲ್ಲ. ಇಷ್ಟು ಈ ಎಲ್ಲ ಸಂಗತಿಗಳನ್ನು, ಜೀವದ ಬರುವಿಕೆಗೆ ಕಾರಣವಾದ ಸಂಗತಿಗಳು ಈ ಕರ್ಮಗಳು ಅಂತ ಹೇಳಿ, ಭವಾಪ್ಯಯೌ ಶ್ರುತೌ, ನಿನ್ನಿಂದ ನಾನು ಚೆನ್ನಾಗಿ ಕೇಳಿದ್ದೇನೆ, ಅದರ ವಿಸ್ತಾರವನ್ನು ನೀನು ಬಿಡಿಸಿ ಹೇಳಿದ್ದಿ. ನಿನ್ನ ಅಳಿವಿರದ ಮಹಿಮೆ ಕೂಡ ಅಷ್ಟೇ ಅಪಾರವಾದದ್ದು. ವಿಭೂತಿಯನ್ನು ಹೇಳುವ ಮೂಲಕ ಅಂದರೆ ಕರ್ಮವನ್ನು ಸಮರ್ಪಣೆ ಮಾಡಿ ನೀನೇ ನೋಡ್ಕೊಳ್ತಿ ಅನ್ನುವುದನ್ನು ಹೇಳುವಾಗ, ನೀನು ಅಂಥದ್ದನ್ನು ನೋಡಿಕೊಳ್ತಿ ಅಂತ ಗೊತ್ತಾಗುವುದು ಹೇಗೆ?
ನೀನಂಥದ್ದನ್ನು ಮಾಡಿಬಿಡ್ತೀ ಅನ್ನುವ ನಂಬಿಕೆಯನ್ನು ನಿನ್ನ ಮೇಲೆ ತಾಳುವುದು ಹೇಗೆ ಅನ್ನುವುದಕ್ಕೆ ಭಗವಂತ ತನ್ನ ಮಾಹಾತ್ಮ್ಯವನ್ನು ಹೇಳಿ, ಈ ಎಲ್ಲ ಕಡೆಯಲ್ಲೂ ಇರುವಂತಹ ವೈಶಿಷ್ಟ್ಯ ಅದೇನು ಕಂಡರೂ ಕೂಡ ಅದು ಮೂಲ ಶಕ್ತಿಯದ್ದೇ ಪ್ರಭಾವ. ಆ ಮಾಹಾತ್ಮ್ಯವನ್ನು ನಾನು ನಿನಗೆ ಪರಿಚಯಿಸ್ತೇನೆ ಅಂತ ಹಿಂದೆ ಹೇಳಿದ್ದಾನೆ. ಈಗ ಅವನು ನೆನಪಿಸಿ ಹೇಳ್ತಾನೆ, ನಿನ್ನ ಮಾಹಾತ್ಮ್ಯವನ್ನು ಕೇಳಿದೆ, ಜೀವದ ಆಗು ಹೋಗು ಬರುವಿಕೆ ಮತ್ತು ಹೋಗುವಿಕೆ ಅನ್ನುವುದನ್ನು ನಾನು ತಿಳಿದಿದ್ದೇನೆ. ಅಂದರೆ ಒಬ್ಬ ಸಾಧನೆ ಮಾಡಿದವನು ದೊಡ್ಡ ಸ್ಥಾನಕ್ಕೆ ಬರುವಾಗ ಅವನಿಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆದರೆ ಅವನು ದುಃಖ ಕಳ್ಕೊಳ್ತಾನೆ ಅಂತ ಒಂದು ಮಾತು ಬರುತ್ತೆ. ಏನನ್ನು ಚೆನ್ನಾಗಿ ತಿಳ್ಕೊಂಡ್ರೆ ದುಃಖ ಕಳ್ಕೊಳ್ತಾನೆ ಅಂದರೆ, ಭೂತಾನಾಂ ಆಗತಿಂ ಗತಿಂ, ಭೂತಗಳ ಬರುವಿಕೆ ಹೋಗುವಿಕೆ, ನಮ್ಮ ಅರಿವಿನ ಮಟ್ಟ, ಒಬ್ಬ ತನ್ನ ಮಟ್ಟ ಏನು, ಉಳಿದವರಿಗೆ ದಕ್ಕಿದ್ದರ ಬಗ್ಗೆ ಅತೃಪ್ತಿ ಪಡದೆ ತನಗೆ ಏನು ಸಿಕ್ಕಿತೋ ಅಷ್ಟರಲ್ಲಿ ತೃಪ್ತಿ ಪಡ್ತಾ ಜಗತ್ತಿನಲ್ಲಾಗುವ ಚಲನೆಗಳ ವ್ಯವಹಾರ ಅನ್ನೋದು ಬರುತ್ತೆ ಹೋಗುತ್ತೆ ಅನ್ನೋದು ಆಗಮ ಪಾಯಿನೋ ನಿತ್ಯಾಹ ತಾನ್ ಸ್ಥಿತಿಕ್ಷಸ್ವ, ಅದನ್ನು ಸಹಿಸಿಕೋ ಅನ್ನುವ ಈ ಎಲ್ಲ ಮಾತುಗಳನ್ನೇ ಹಿಂದೆ ಏನು ಹೇಳಿದ್ದ ಅದನ್ನು ದೃಢವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಸುಖದ ಪ್ರಾಪ್ತಿ ಮತ್ತು ದುಃಖದ ನಿವೃತ್ತಿ, ಇದು ಜೀವದ ಎಲ್ಲ ಜೀವಗಳ ಪರಮ ಬಯಕೆ. ದುಃಖ ದೂರ ಆಗಬೇಕು, ಸುಖ ನಮಗೆ ಹತ್ತಿರಕ್ಕೆ ಸಿಗಬೇಕು. ಆ ಸುಖ ಇನ್ನೊಬ್ಬರ ದುಃಖಕ್ಕೆ ಕಾರಣ ಆಗುವಂಥದ್ದಾಗಬಾರದು. ಯಾಕೆಂದರೆ ಆ ರೀತಿ ಆಯಿತು ಅಂದರೆ ಮತ್ತೆ ನಾವು ಸಿಕ್ಕಿ ಹಾಕಿಕೊಂಡಾಗ ಇನ್ನೊಬ್ಬನಿಗೆ ದುಃಖ ಕೊಟ್ಟ ಸುಖ ಇನ್ನೊಂದು ಸರ್ತಿ ಅವನಿಗೆ ಸುಖ ಆಗಬೇಕಾದ್ರೆ ಅದು ನಮ್ಮ ದುಃಖಕ್ಕೆ ಕಾರಣವಾದದ್ದೇ ಆಗಿರುತ್ತೆ. ಯಾಕೆಂದರೆ ಕರ್ಮ ಅದು ಇದ್ದಂತೆಯೇ ಪ್ರತಿಫಲಿಸುವಂಥದ್ದಾದ್ರಿಂದ ಇನ್ನೊಬ್ಬರಿಗೆ ದುಃಖ ಕೊಡುವ ಸುಖವನ್ನು ನಾವು ಯಾವತ್ತೂ ಕೂಡ ಬಯಸುವಂಥದ್ದಲ್ಲ. ಅದರಿಂದಾಗಿ ನನಗೆ ನಿನ್ನ ಕಾರುಣ್ಯದ ರಸದಿಂದ ಮಿಂದ ಸಂತೋಷ ಇದೆ. ಈ ಇಷ್ಟು ಮಾತುಗಳನ್ನು ನೀನು ಹೇಳಿದ್ದಿದೆ, ಇದನ್ನು ನಾನು ಕಣ್ಣಾರೆ ಕಾಣಬೇಕು ಅಂತ ಬಯಕೆ ಇದೆ. ಅದನ್ನು ಮುಂದಿನ ಪದ್ಯದಲ್ಲಿ ಅವನು ಕೇಳ್ತಾನೆ, ನಿನ್ನ ದುರ್ಲಭವಾದ ಮಾಹಾತ್ಮ್ಯ ಜ್ಞಾನವನ್ನು ನಿನ್ನ ಕೈಯಾರೆ ನೀನೇ ಎದುರುಗಡೆ ನಿಂತು ನನಗೆ ಒಬ್ಬ ಸಾರಥಿಯಾಗಿ ನಿಂತರೂ ಅದಕ್ಕಿಂತ ಹೆಚ್ಚಿನ ಸ್ಥಾನ ನಿನ್ನದಿದೆ ಅಂತ ನನಗೆ ನೀನೇ ತೋರಿಸಿದಿ. ಅವನು ಈ ಮುಂದಿನ ಮಾತು ಅದನ್ನೇ ಹೇಳುವಂಥದ್ದವನು. ಏವಮೇತದ್ ಯಥಾತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಏವಮೇತತ್ ಯಥಾ ಆತ್ಥತ್ವಂ, ಈ ಮಾತು ಮತ್ತೆ ನೆನಪಿಸ್ಕೊಳ್ಬೇಕಾದದ್ದು. ನೀನೇನು ಹೇಳಿದ್ಯೋ ಅದೆಲ್ಲವೂ ಆತ್ಥತ್ವಂ ಯತ್ ಏವಮೇವ, ಅದು ಹಾಗೇ ಇರುವುದು. ನನಗದರ ಬಗ್ಗೆ ಪೂರ್ಣ ವಿಶ್ವಾಸ ಇದೆ. ಆದರೂ ಪರಮೇಶ್ವರ ಅಲ್ವ ನೀನು, ನಿನಗೆ ಏನು ಬೇಕಾದರೂ ಮಾಡುವ ಸಾಮರ್ಥ್ಯ ಇದೆ. ನಾನೊಬ್ಬ ಕುತೂಹಲಿಯಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕುತೂಹಲ ಒಬ್ಬ ಮನುಷ್ಯನಿಗೆ, ಜಿಜ್ಞಾಸುವಾದವನಿಗೆ ಸಹಜ. ಹಾಗಾಗಿ ತೇ ಐಶ್ವರಂ ರೂಪಂ ದ್ರಷ್ಟುಮಿಚ್ಛಾಮಿ, ನಿನ್ನ ಆ ಜಗತ್ತಿನ ಬರುವುದು ಹೋಗುವುದು ಇರುವುದು ಇಳಿಸುವುದು ಹತ್ತಿಸುವುದು ಕರ್ಮಗಳನ್ನು ಮಾಡಿಸಿದ ನಂತರ ಅದರ ಫಲಗಳನ್ನು ಕೊಡುವುದು ಬರುವುದು, ಈ ಏನೇನು ವೈಚಿತ್ರ್ಯಗಳು ಈ ಜಗತ್ತಿನೊಳಗೆ ನಡೆಯುತ್ತೆ ಅದನ್ನು ನಡೆಸುವ ನಿನ್ನ ಆ ವಿಚಿತ್ರವಾದ, ನೀನು ಒಬ್ಬನೇ ಅಷ್ಟೆಲ್ಲ ನಡೆಸ್ತೀನಿ ಅಂತಂದಾಗ, ಒಟ್ಟಿಗೆ ಅದೆಲ್ಲವೂ ನಿನ್ನ ಕೈಯಿಂದಲೇ ನಡೀತಾ ಇದೆ ಅಂತಂದಾಗ ಅದನ್ನು ನಡೆಸುವಂತಹ ಶಕ್ತಿಯಾಗಿ ನೀನು ಒಟ್ಟಿಗೆ ಹೇಗೆ ಮಾಡ್ತಾ ಇದ್ದಿ. ಈಗ ನಮಗೆ ಒಂದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಪುಟ್ಟ ಫಾರ್ಮನ್ನು ತೆಗೆದುಕೊಂಡು ನಮ್ಮ ಜೊತೆಗೆ ಓಡಾಡ್ತಾ ಬಂಧುವಾಗಿ ನನಗೀಗ ಬೋವನಾಗಿ ನೀನು ಕಾಣಿಸ್ತಾ ಇದ್ದಿ. ಆದರೆ ನೀನು ಇಂಥ ಒಬ್ಬ ಸಾಮಾನ್ಯ ಆಕೃತಿಯಲ್ಲಿ ಕಾಣಿಸಿಕೊಳ್ಳುವವ. ಈ ಇಡೀ ಜಗತ್ತಿನ ವಿಭೂತಿಗಳ ಬಗ್ಗೆ ನೀನು ಹೇಳುವಾಗ ಮರಗಳಲ್ಲಿ, ಗಿಡಗಳಲ್ಲಿ, ಕ್ರಿಮಿ, ಕೀಟ, ಪಕ್ಷಿ, ಪ್ರಾಣಿ ಅಥವಾ ಆಕಾಶದಲ್ಲಿ ಓಡಾಡುವಂತಹ ಕಾಯಗಳು, ಭೂಮಿಯ ಪಂಚ ರೀತಿಯಾದ ಭೂತಗಳ ಅನೇಕ ಬಗೆಯ ಅದರ ಪರ್ಮಿಟೇಷನ್ ಕಾಂಬಿನೇಷನ್ಗಳು, ಇವೆಲ್ಲದರಲ್ಲೂ ನಿಂತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಿ ಅಂತ ನಿನ್ನ ಐಶ್ವರ ಅಂದರೆ ಒಡೆತನ. ಅದನ್ನು ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡೇ ಅದು ನಾನು ಹೀಗೆ ಹೇಳಿದಂತೆಯೇ ನಡೆಯಬೇಕು. ಅದು ಮತ್ತೆ ದಬ್ಬಾಳಿಕೆಯೋ ಹಿಟ್ಲರ್ನ ಸ್ವಾರ್ಥವೂ ಅಲ್ಲ. ಅದು ಅದರ ಯೋಗ್ಯತೆಗೆ ಅನುಗುಣವಾಗಿ ಹಾಗೆಯೇ ನಡೆಸುವಂತಹ ಒಡೆತನ ನಿನ್ನಲ್ಲಿ ಖುಷಿಯಿಂದ ಇದೆ. ನಿನಗೆ ಆ ಒಡೆತನ ಇದ್ದು ನಿನಗೆ ಹಮ್ಮು ಇದ್ದಿದ್ರೆ ಈಗ ನೀನು ನನಗೆ ಬೋವನಾಗಿ ಬರುವುದು ಸಾಧ್ಯವೇ ಇರಲಿಲ್ಲ. ಆದ್ದರಿಂದ ನಿನ್ನ ಆ ಐಶ್ವರ್ಯ ರೂಪವನ್ನು ನಾನು ನೋಡಬೇಕು. ಪುರುಷೋತ್ತಮ, ಎಲ್ಲ ಲೋಕದ ಸೃಷ್ಟಿಕರ್ತೃಗಳೆನಿಸಿದ ಅಥವಾ ಕರ್ಮ ಕರರೆನಿಸಿ ನಮ್ಮ
ಕಾರ್ಯತಂತ್ರಗಳಿಗೆಲ್ಲ ರೂಪುರೇಷೆ ಹಾಕುವಂತಹ ಪುರುಷರಿಗಿಂತ ಉತ್ತಮನೆನಿಸಿದಂತಹ ನಿನ್ನೋರ್ವನ ಕೈಯಿಂದಲೇ ನಡೆಯುವ ಈ ಎಲ್ಲ ಜಗತ್ತಿನ ಓತಪ್ರೋತವಾದಂತಹ ಸೃಷ್ಟಿ ಪ್ರಪಂಚದ ವೈಚಿತ್ರ್ಯವನ್ನು ನನಗೆ ಕಾಣುವ ಬಯಕೆ ಇದೆ. ಅದನ್ನು ದ್ರಷ್ಟುಮಿಚ್ಛಾಮಿ, ನೋಡಬೇಕು ಅಂತ ಬಯಕೆ ಇದೆ ಅಂತ ಎರಡು ವಿಶೇಷಣಗಳನ್ನು ಹಾಕ್ತಾನೆ. ಒಂದು ಪರಮೇಶ್ವರ, ಇನ್ನೊಂದು ಪುರುಷೋತ್ತಮ. ನೀನು ಉತ್ತಮವಾದ ಅರಿವನ್ನು ಹೊಂದಿದವರಲ್ಲಿ ಹಿರಿಯ, ಅಷ್ಟೇ ಅಲ್ಲ ತಾಕತ್ತಿನ ವಿಷಯದಲ್ಲೂ ಪೂರ್ಣವಾಗಿ ತುಂಬಿಕೊಂಡಂತಹ ಎಲ್ಲ ತಾಕತ್ತುಗಳನ್ನು ಮೀರಿಸಿದವ. ಹಾಗಾಗಿ ನಿನ್ನಿಂದ ನನ್ನ ಕಡೆಗೆ ನಿನ್ನ ಕಡೆಯಿಂದ ನಾನು ಬಯಸುವಂತಹದ್ದು ನೀನು ನಡೆಸುವ ಈ ಲೋಕದ ಅದ್ಭುತವಾದ ಕಾರ್ಯವನ್ನು ಯಾವ ಆಕೃತಿಯಲ್ಲಿ ಅಥವಾ ಯಾವ ರೀತಿಯಲ್ಲಿ ನಿಂತು ನಡೆಸ್ತೀಯೋ ಅದನ್ನು ಹಾಗೆ ನೋಡಬೇಕು ಅಂತ ನನಗೆ ಬಯಕೆ ಇದೆ. ನೀನು ಹೇಳಿದ್ರಲ್ಲಿ ನಂಗೆ ಸಂಶಯನೇ ಇಲ್ಲ. ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ಇಟ್ಟುಕೊಂಡು ನೀನು ನಡೆಸುವಂತಹ ಕಾರ್ಯವನ್ನು ನಡೆಸುವುದಕ್ಕೋಸ್ಕರ ನೀನು ತೊಡುವ ಒಂದು ರೂಪ ಇದೆಯಲ್ವಾ, ಅದನ್ನು ನಾನು ನೋಡಬೇಕು ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾನೆ. ಮುಂದೆ ಅದು ನಮ್ಮ ಪ್ರಾರ್ಥನೆಯೂ ಹೇಗಿರಬೇಕು ಅನ್ನೋದನ್ನು ತುಂಬ ಚಂದದ ಪದ್ಯದಲ್ಲಿ ಹೇಳ್ತಾನೆ. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೇ ಯದಿ ತಚ್ಛಕ್ಯಂ, ಯದಿ ಒಂದು ವೇಳೆ ಮಯಾ ದ್ರಷ್ಟುಂ ಯದಿ ಮನ್ಯಸೆ, ನಾನು ನೋಡಬೇಕು ಅಂತ ಕೇಳಿದ ತಕ್ಷಣ ನೀನು ಮಾಡುವಂಥ ದಂಬಾಲು ಬೀಳ್ತಾ ಇಲ್ಲ. ನಾನು ದುಂಬಾಲು ಬೀಳುವುದಕ್ಕೆ ಒಬ್ಬ ಮನುಷ್ಯನಾಗಿ ಆಸೆ ಪಟ್ಟದ್ದನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ, ನಡೆಸಬೇಕು ಅಂತ ಅನ್ನೋದು ನಿನ್ನ ಕೈಯಲ್ಲಿದೆ. ಆದರೆ ನೀನು ಪ್ರಭೋ ಅಂತ ಸಂಬೋಧನೆ ಮಾಡ್ತಾನೆ. ನೀನು ಸಮರ್ಥ, ನನಗೆ ಆ ರೂಪವನ್ನು ನೋಡುವುದಕ್ಕೆ ಸಾಮರ್ಥ್ಯ ಇದೆಯಾ? ಇದ್ರೆ ನನಗದನ್ನು ನೋಡಬೇಕು ಅಂತ ಆಸೆ. ಯದಿ ಮಯಾ ದ್ರಷ್ಟುಂ ಶಕ್ಯಂ, ಒಂದು ವೇಳೆ ನನಗೆ ಅದನ್ನು ನೋಡುವುದಕ್ಕೆ ಸಾಧ್ಯವಾಗುವುದಾದರೆ, ನಾನು ನೋಡಬಹುದು ಅಂತ ನೀನು ಒಂದು ವೇಳೆ ಮನ್ಯಸೆ ಮನಸ್ಸು ಮಾಡ್ತಿ ಅಂತಾದರೆ, ಏ ಯೋಗೇಶ್ವರ ಮೇ ತ್ವಂ ತತ್ ಅವ್ಯಯಂ ಆತ್ಮಾನಂ ದರ್ಶಯ, ನನಗೆ ನೀನು ನಾಶ ಹೊಂದದ ಎಲ್ಲೆಡೆ ತುಂಬಿದ ಆ ಅಪರೂಪದ ಅಂತರ್ಯಾಮಿ ರೂಪವನ್ನು, ವ್ಯಾಪಿಸಿಕೊಂಡಂತಹ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನ್ನುವ ವೈಶಿಷ್ಟ್ಯ ತುಂಬಿದ ರೂಪವನ್ನು ನನಗೆ ಕಾಣುವುದಕ್ಕೆ ಸಾಧ್ಯವಾಗುವುದಾದರೆ ನೀನು ನಿನ್ನ ಆ ನಾಶ ಇಲ್ಲದ, ಕೊನೆ ಇಲ್ಲದ, ತುದಿ ಇಲ್ಲದ ರೂಪವನ್ನು ತೋರಿಸು ಅಂತ ಅರ್ಜುನ ಕೇಳುತ್ತಾನೆ. ಜಗದೊಡೆಯನೇ ಪ್ರಭೋ ಅಂದರೆ ಇಡೀ ಜಗತ್ತನ್ನು ಸೃಷ್ಟಿಸಬಲ್ಲ ಸಾಮರ್ಥ್ಯಶೀಲ ಅಂತ ಅರ್ಥ. ಪ್ರಭು ಅನ್ನುವ ಶಬ್ದಕ್ಕೆ ಅದನ್ನು ನಡೆಸುವ ತಾಕತ್ತಿರುವವನು ಅಂತ ಅರ್ಥ. ಕಾರ್ಯವನ್ನು ನಡೆಸಬಹುದಾದ ಅಧಿಕಾರ ಇರಬಹುದು, ಅದರ ಜೊತೆಗೆ ಅದನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವ ಶಕ್ತಿ ಇರಬಹುದು. ಈ ಎಲ್ಲವನ್ನೂ ಹೊಂದಿರುವಂತಹ ನೀನು ಯೋಗಿಗಳಿಗೆ ಒಡೆಯ ಅಂತ ಮತ್ತೊಂದು ಶಬ್ದ ಬಳಸ್ತಾನೆ, ಯೋಗೇಶ್ವರ ಅನ್ನುವ ಶಬ್ದದ ಮೂಲಕ. ಅಂದರೆ ನಿನಗೆ ಉಪಾಯಗಳು ಚೆನ್ನಾಗಿ ಗೊತ್ತಿದೆ, ನನಗೆ ನೋಡಲಿಕ್ಕೆ ಆಗುವುದಿಲ್ಲ ಅನ್ನುವ ಯಾವುದೋ ಟೆಕ್ನಿಕಲಿ ಸಮಸ್ಯೆ ಇದ್ದರೆ ಅದನ್ನು ಪರಿಹರಿಸಲಿಕ್ಕೂ ನಿನಗೆ ಗೊತ್ತಿದೆ. ನಿನ್ನಲ್ಲಿ ಸಾಮರ್ಥ್ಯ ಇದೆ, ನನ್ನ ಸಮಸ್ಯೆ ಏನಿದೆ ಅಂತ ಗುರುತಿಸಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಕೊಡುವ ಉಪಾಯವೂ ನಿನಗೆ ಗೊತ್ತಿದೆ. ಎರಡೂ ಬೇಕು, ಸಾಮರ್ಥ್ಯವನ್ನು ಗುರುತಿಸುವ ಶಕ್ತಿ, ಆ ಸಾಮರ್ಥ್ಯಕ್ಕೆ ಅದು ಸಮಸ್ಯೆಯನ್ನು ಗುರುತಿಸುವ ಶಕ್ತಿ, ಸಮಸ್ಯೆಯನ್ನು ಪರಿಹರಿಸಿ ಆಮೇಲೆ ಅದನ್ನು ಗುಣಪಡಿಸುವ ಸಾಮರ್ಥ್ಯ. ಇದೆರಡೂ ನಿನ್ನಲ್ಲಿ ಇದೆ. ಅದರಿಂದಾಗಿ ನನಗೆ ನೋಡುವ ಬಯಕೆ ಇದೆ. ನೋಡುವ ಥರ ನನ್ನ ಮೇಲೆ ನೀನು ಅನುಗ್ರಹಿಸುವಿ ಆದರೆ ನನಗದನ್ನು ನೋಡುವ ಬಯಕೆ ಇದೆ. ನನಗೆ ನೋಡುವುದಕ್ಕೆ ಸಾಧ್ಯವಾಗುತ್ತೋ ಅಂತ ನೀನೇ ನನಗೆ ಅನುಗ್ರಹ ಮಾಡಬೇಕು ಅಂತ ಹೀಗೆ ನಿನ್ನ ರೂಪವನ್ನು ತೋರಿಸು ಅಂತ ಕೇಳ್ತಾನೆ. ಈ ಎಷ್ಟು ಪದ್ಯವನ್ನು ಮತ್ತೊಮ್ಮೆ ನೋಡ್ತಾ ಪದ್ಯದ ಶಬ್ದಗಳನ್ನು ಬಿಡಿಸ್ಕೊಂಡು ಹೋಗೋಣ. ಮದನುಗ್ರಹಾಯ ಪರಮಂ, ಮಮ ಅನುಗ್ರಹಾಯ ಮದನುಗ್ರಹಾಯ, ಚತುರ್ಥಿ ವಿಭಕ್ತಿ ಆಯಿತು. ಗುಹ್ಯಂ ಅಧ್ಯಾತ್ಮ ಸಂಹಿತಂ ಪರಮಂ ಯತ್ ತ್ವಯ್ ಉಕ್ತಂ, ಎಲ್ಲವೂ ಪ್ರಥಮ ವಿಭಕ್ತಿ ಏಕವಚನ ನಪುಂಸಕಲಿಂಗದಲ್ಲಿದೆ. ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ, ಅಧ್ಯಾತ್ಮಂ ಇತಿ ಸಂಹಿತಂ, ಅಧ್ಯಾತ್ಮ ಎಂದು ಕರೆಯಲ್ಪಡುವಂತಹ ಗುಟ್ಟನ್ನು, ಯತ್ ಯಾವುದನ್ನು, ತ್ವಯಾ ಉಕ್ತಂ ಆ ವಚಃ ಆ ಮಾತು, ತ್ವಯಾ ಉಕ್ತಂ ವಚಃ, ಮಮ ಮೋಹಂ
ನನ್ನ ಮೋಹವು ವಿಗತವಾಯಿತು ಅಂತ ಹೇಳುವಾಗ ತೇನ ಆ ಮಾತಿನಿಂದ ತೃತೀಯ ವಿಭಕ್ತಿ ವಚಃ ಅನ್ನೋದು ಮತ್ತೆ ಪ್ರಥಮ ವಿಭಕ್ತಿ ಏಕವಚನ ವಚಃ ವಚಸಿ ವಚಾಂಸಿ ಮೋಹ ಪುಲ್ಲಿಂಗ ಪ್ರಥಮ ಅಯಂ ಪುಲ್ಲಿಂಗ ಪ್ರಥಮ ವಿಗತಃ ಪುಲ್ಲಿಂಗ ಪ್ರಥಮ ಮಮ ಷಷ್ಠಿ ವಿಭಕ್ತಿ ಏಕವಚನ. ಭವಾಪ್ಯಯೌ ಭವಶ್ಚ ಅಪ್ಯಯಶ್ಚ ಭವಾಪ್ಯಯೌ ದ್ವಿವಚನ ಪ್ರಥಮ ವಿಭಕ್ತಿ. ಭೂತಾನಾಂ ಭವಾಪ್ಯಯೌ ಶ್ರುತೌ ಕೇಳಲ್ಪಟ್ಟಿತು ಅದು ಕೂಡ ಶ್ರುತಃ ಶ್ರುತೌ ದ್ವಿತೀಯ ವಿಭಕ್ತಿ ಏಕವಚನ. ವಿಸ್ತರಶಃ ಅವ್ಯಯ ಮಯಾ ತೃತೀಯ ವಿಭಕ್ತಿ ತ್ವತ್ತಃ ಮತ್ತೆ ಅವ್ಯಯ. ಕಮಲಪತ್ರಾಕ್ಷ ಸಂಬೋಧನಾ ಪ್ರಥಮ. ಮಾಹಾತ್ಮ್ಯಂ ಮಾಹಾತ್ಮ್ಯವನ್ನು ದ್ವಿತೀಯ ವಿಭಕ್ತಿ ಏಕವಚನ. ಅವ್ಯಯಂ ದ್ವಿತೀಯ ವಿಭಕ್ತಿ ಏಕವಚನ. ಅಪಿ ಅವ್ಯಯ ಚ ಅವ್ಯಯ. ಏವಮೇತತ್ ಏವಂ ಅದು ಅವ್ಯಯ. ಏತತ್ ಈ ತನಕ ಹೇಳಿದ ಅಧ್ಯಾತ್ಮ ವಿಶೇಷ ಏನಿದೆ ಅದು ಖಂಡಿತ ಆತ್ಥ ಯಥಾ ಆತ್ಥ ಹೇಗೆ ಹೇಳಿದೆಯೋ ಹಾಗೆ ಯಥಾ ಅನ್ನೋದು ಅವ್ಯಯ. ಆತ್ಥ ಮಧ್ಯಮ ಪುರುಷ ಏಕವಚನ. ತ್ವಂ ಪ್ರಥಮ ಏಕ. ಆತ್ಮಾನಂ ದ್ವಿತೀಯ ಏಕ. ಪರಮೇಶ್ವರ ಸಂಬೋಧನೆ ದ್ರಷ್ಟುಂ ಅವ್ಯಯ. ಇಚ್ಛಾಮಿ ಲಟ್ ಉತ್ತಮ ಏಕ. ತೇ ಷಷ್ಠಿ ಏಕ. ರೂಪಂ ದ್ವಿತೀಯ ಏಕ. ಐಶ್ವರಂ ದ್ವಿತೀಯ ಏಕ. ಪುರುಷೋತ್ತಮ ಮತ್ತೆ ಸಂಬೋಧನೆ. ಮನ್ಯಸೆ ಲಟ್ ಉತ್ತಮ ಏಕ. ಯದಿ ಅವ್ಯಯ. ತತ್ ಶಕ್ಯಂ ತಚ್ಛಕ್ಯಂ ಛತ್ವಸಂಧಿ ಅಂತ ಬರುವಂಥದ್ದು. ಮಯಾ ತೃತೀಯ ವಿಭಕ್ತಿ ಏಕವಚನ. ದ್ರಷ್ಟುಂ ಅವ್ಯಯ ತುಮುನ್ ಪ್ರತ್ಯಯಾಂತಂ. ಇತಿ ಅವ್ಯಯ. ಪ್ರಭೋ ಸಂಬೋಧನೆ ಉಕಾರಾಂತ. ಯೋಗೇಶ್ವರ ಸಂಬೋಧನಾ ಪ್ರಥಮ. ತತಃ ಅವ್ಯಯ. ಮೇ ಷಷ್ಠಿ ಏಕ. ತ್ವಂ ಪ್ರಥಮ ವಿಭಕ್ತಿ ಏಕವಚನ. ದರ್ಶಯ ಲೋಟ್ ಮಧ್ಯಮ ಏಕ. ಆತ್ಮಾನಂ ದ್ವಿತೀಯ ಏಕ. ಅವ್ಯಯ ದ್ವಿತೀಯ ಏಕ. ಒಟ್ಟು ಇಷ್ಟು ಶಬ್ದಗಳ ಜೊತೆಗೇನೆ ಒಟ್ಟು ಸಾರಾಂಶ ಅವನು ಕೇಳ್ತಾ ಇರುವುದು. ಇದಕ್ಕೆ ಕೃಷ್ಣನ ಉತ್ತರ ಮುಂದೆ ಏನಿದೆ ಅಂತ ನಾವು ನೋಡಬೇಕಾದದ್ದು. ಇದು ನಮ್ಮ ಪ್ರಾರ್ಥನೆಯೂ ಕೂಡ ಇದೇ ಬೇಕಾದ ದೇವರ ಹತ್ರ ಯಾವಾಗಲೂ ನಾನು ಕೇಳ್ಕೊಳ್ಬೇಕಾದ್ದೇನು ಅಂದರೆ ಆತ್ಮಾನಂ ಅವ್ಯಯಂ ನನ್ನ ಮಟ್ಟ ಏನು ಅನ್ನೋದು ಅರ್ಥ ಆಗಿಬಿಟ್ರೆ ನಮಗೆ ಹೆಚ್ಚು ದುರಾಸೆಗಳು ಬರುವುದೂ ಇಲ್ಲ, ಅತೃಪ್ತಿ ಕಾಡುವುದೂ ಇಲ್ಲ. ಅದರಿಂದಾಗಿ ನನ್ನ ಅಂತರ್ಯಾಮಿಯಾದ ನಿನ್ನನ್ನು ಕಾಣುವುದಕ್ಕಾಗುತ್ತೆ. ನನ್ನನ್ನು ತಿಳಿಸು, ನನ್ನೊಳಗಿನ ನಿನ್ನನ್ನು ತಿಳಿಸು. ಮನ್ಯಸೆ ಯದಿ ತಚ್ಛಕ್ಯಂ ನಾನು ನೋಡುವುದಕ್ಕೆ ಬಯಸಿದ್ದೇನೆ ನನ್ನನ್ನು ನಿನ್ನನ್ನು. ಆ ನೋಡುವುದಕ್ಕೆ ನೀನು ಒಪ್ಪಿಗೆ ಕೊಡುವುದಾದರೆ ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ. ನಿನಗೆ ನನ್ನನ್ನು ಆ ನೋಡಬೇಕು ಅಂತ ಬಯಸಿದ ವಿಷಯವನ್ನು ತೋರಿಸುವ ಉಪಾಯಗಳೆಲ್ಲ ಗೊತ್ತಿದೆ. ಅದನ್ನಾಗಿ ಯೋಗೇಶ್ವರ ತಥೋಮೇತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ನೀನು ನಿನ್ನೊಳಗಿನ ಈ ಪ್ರಪಂಚವನ್ನು ತೋರುವುದರ ಜೊತೆಗೆ ನೀನು ಆತ್ಮಾನಂ ಅವ್ಯಯಂ ನಾಶ ಇಲ್ಲದ ನಿನ್ನ ಪರಿಚಯವನ್ನು, ನಾಶ ಇಲ್ಲದ ನಿನ್ನ ಭಕುತನಾದ ನನ್ನ ಮಿತಿಯನ್ನು ನನಗೆ ಅರ್ಥೈಸಿಕೊಡುವಂತಹ ಶಕ್ತಿಯನ್ನು ಕೊಡು ಅಂತ ನಿತ್ಯ ನಾವು ಈ ಒಂದು ಶ್ಲೋಕವನ್ನು ಪ್ರಾರ್ಥನೆ ಮಾಡಿದರೆ ತುಂಬ ಸಮಾಧಾನ ಆಗುತ್ತೆ. ಎಷ್ಟೋ ವಿಷಯಗಳಲ್ಲಿ ನಮಗೆ ಬರಬಹುದಾದ ಸಂದೇಹಗಳಿಗೂ ಉತ್ತರ ಸಿಗುತ್ತೆ. ಅದರ ಜೊತೆಗೆ ಯಾವುದೋ ಒಂದು ಒತ್ತಡದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳುವುದು ಅಂತ ಗೊತ್ತಾಗದೇ ಇದ್ದಾಗ ಈ ಪ್ರಾರ್ಥನೆಯನ್ನು ಪ್ರಾಮಾಣಿಕವಾಗಿ ಕೃಷ್ಣನ ತಲದಲ್ಲಿ ಇಟ್ಟು ನಾವು ಕೇಳಿಕೊಂಡ್ರೆ ಸ್ವಲ್ಪ ಹೊತ್ತಿಗೆ ತನ್ನಿಂದ ತಾನೇ ಮನಸ್ಸು ನಿರಾಳಾಗಿ ಉತ್ತರವನ್ನು ಕಾಣುವುದಕ್ಕೆ ಸಾಧ್ಯ ಆಗುತ್ತೆ. ಅರ್ಜುನನು ಅದೇ ಪ್ರಶ್ನೆಯನ್ನು ಇಟ್ಟುಕೊಂಡು ಕೇಳಿದು ಅವನಿಗೆ ದರ್ಶನ ಆಯಿತು. ಹಾಗೆ ನಮಗೂ ದರ್ಶನ ಆಗುವುದಕ್ಕೆ ಯೋಗ್ಯತೆಯನ್ನು ಸಂಪಾದಿಸಲಿಕ್ಕೆ, ಯಾಕೆಂದರೆ ಇಲ್ಲಿ ಎರಡು ಶಬ್ದ ಇದೆ, ಪರಮೇಶ್ವರ ಮತ್ತು ಪುರುಷೋತ್ತಮ. ಈ ಎರಡು ಶಬ್ದದ ಅನುಸಂಧಾನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಭಗವಂತನನ್ನು ಪ್ರಾರ್ಥಿಸೋ. ನೀನು ಉಪಾಯ ಬಲ್ಲವ ಮತ್ತು ಪ್ರಭುವಾಗಿದ್ದಿ, ಅದರಿಂದಾಗಿ ನನಗೂ ಕೂಡ ಅಂತಹ ಶಕ್ತಿಯನ್ನು ಕೊಟ್ಟು ಉದ್ಧರಿಸು. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋಮೇತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ನೂರಾರು ಥರದ ಸಮಸ್ಯೆ, ನಾನು ಈ ಸಮಸ್ಯೆ ಅಂತ ಒಂದನ್ನು ಅಡ್ರೆಸ್ ಮಾಡಲಿಕ್ಕೆ ಹೋಗುವುದಿಲ್ಲ. ನೂರಾರು ಥರದ ಸಮಸ್ಯೆ ನಮ್ಮ ಸುತ್ತ ಇದೆ. ಅಂಥ ಸಮಸ್ಯೆಗಳು ಬಂದು ಗೊಂದಲದಲ್ಲಿ ಬಿದ್ದಾಗ ನಾವು ಈ ಪ್ರಾರ್ಥನೆಯನ್ನು ನಿರಂತರ ಮನಸ್ಸಿನಲ್ಲಿಟ್ಟು ಮಾಡಿ ಭಗವಂತನನ್ನು ಕೇಳಿಕೊಂಡ್ರೆ ಅದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ಖಂಡಿತ ಇಂತಹ ಒಂದು ಅಪಾಯಕಾರಿ ಸನ್ನಿವೇಶದಲ್ಲಿ ಇದ್ದೇವೆ, ನಾವು ಮುಂದಿನ ದಿನಗಳನ್ನು ಹೇಗೆ ಕಳೀತೇವೆ ಅಂತ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಕಾಲ ಹಿಂದೆ ಹೇಗೆ ಬಂದಿತ್ತೋ ಅದು ಕಳೆದು ಇವತ್ತು ಬಂದಿದೆ, ಇವತ್ತು ಕೂಡ ಕಳೆದು ನಾಳೆ ಮತ್ತೆ ಯಥಾ ಪ್ರಕಾರ ಬರುತ್ತೆ. ಅಲ್ಲಿ ನಾವು ಯೋಚಿಸಿದ ತಕ್ಷಣ ಬದುಕು ಏನು ಬದಲಾಗುವುದಿಲ್ಲ. ಅದರ ಬದಲು ನಾವು ಈಗ ಇರುವಷ್ಟು ಕಾಲದಲ್ಲಿ ಸರಿಯಾಗಿ ನಡೆಸಬೇಕಾದ ಕರ್ತವ್ಯವನ್ನು ಮಾಡ್ತಾ ಇದ್ದರೆ ನಮ್ಮ ಆ ಕರ್ತವ್ಯದ ಫಲ ನಮ್ಮ ಮುಂದಿನ ಉಸಿರಿಗೆ ಅದು ಬಲವನ್ನು ತುಂಬಿಯೇ ತುಂಬತ್ತೆ. ಹಾಗಾಗಿ ನಮ್ಮ ಸುತ್ತ ಇರುವ 4 ಜನರಿಗೆ ನಾವು ಧೈರ್ಯವಾಗಿದ್ದೇವೆ ಅಂದರೆ
ಧೈರ್ಯವನ್ನು ಹೇಳುವ ಕೆಲಸ ಮಾಡೋಣ. ಯಾಕೆಂದರೆ ನಮ್ಮ ಸುತ್ತಲಿನ ಅನೇಕ ಜನಕ್ಕೆ ಇದೇ ರೀತಿಯ ಗಾಬರಿಯಿಂದ ನಮ್ಮಲ್ಲಿ ಕೈಯಿಂದ ಸಹಾಯ ಮಾಡಲಿಕ್ಕಾದರೆ ಸಹಾಯ ನೇರವಾಗಿ ಮಾಡುವಂಥದ್ದು, ಇಲ್ಲ ಕನಿಷ್ಠ ಪಕ್ಷ ಮಾತಿನಿಂದಾದರೂ, ದೂರದಿಂದಲೇ ದೂರವಾಣಿ ಮೂಲಕವಾದರೂ ಒಳ್ಳೆ 4 ಸಮಾಧಾನದ ಮಾತು, ಅವರ ಕಷ್ಟ ಸುಖಗಳನ್ನು ಕೇಳುವುದರಿಂದ ಮನುಷ್ಯ ಬಹಳ, ಯಾಕೆಂದರೆ ಈಗ ಏಕಾಂತ ಕಾಡುವ ಪರಿಸ್ಥಿತಿ ಬಂದಾಗಲೆಲ್ಲ ನಮ್ಮ ಸುತ್ತ ಇರುವ ಯಾವ ಸ್ವತ್ತುಗಳು ಕೂಡ ನಮ್ಮ ರಕ್ಷಣೆಗೆ ಇಲ್ಲ ಅಂತ ಅನ್ನಿಸುವ ಒಂದು ಅನಾಥ ಪ್ರಜ್ಞೆ, ಅಸಹಾಯಕತೆ ನಮ್ಮನ್ನು ಬಲಿ ತೆಗೆದುಕೊಳ್ಳುವ ಸಾಧ್ಯತೆಯೇ ಹೆಚ್ಚು. ಅದರಿಂದಾಗಿ ಧೈರ್ಯ ಇರಲಿ, ಅಜಾಗ್ರತೆ ಬೇಡ. ಆದರೆ ಹುಂಬ ಧೈರ್ಯವನ್ನು ತೋರಿಸಿ ಅಪಾಯಕ್ಕೂ ಈಡಾಗುವಂಥದ್ದಲ್ಲ. ಅಂದರೆ ಕೆಲವೊಮ್ಮೆ ನಮ್ದೇನಾಗುತ್ತೆ ಅಂದರೆ ತೀವ್ರ ನೆಗ್ಲಿಜೆನ್ಸ್ ಆಗುತ್ತೆ, ಇನ್ನೊಮ್ಮೆ ತುಂಬ ಹೆದರಿ ಒಳಗೆ ಕೂತು ಬಿಡ್ತೇವೆ. ಎರಡೂ ತಪ್ಪು. ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಮಾಡಬೇಕಾದ ಕರ್ತವ್ಯವನ್ನು ಮಾಡಬೇಕು, ಆದರೆ ಅದಕ್ಕೆ ತೆಗೆದುಕೊಳ್ಳಬೇಕಾದ ಪೂರ್ವ ಮುನ್ಸೂಚನೆಗಳನ್ನು, ಜಾಗ್ರತೆಗಳನ್ನು ನಾವು ನಡೆಸ್ಕೊಳ್ಬೇಕು. ಇದರಿಂದ ನಾವು ಖಂಡಿತ ಇಂತಹ ಒಂದು ದೊಡ್ಡ ದುಸ್ಥಿತಿಯನ್ನು ಈ ಕೆಲವೇ ದಿನಗಳಲ್ಲಿ ನಾವು ಸಾಗಿ ಮುಂದಕ್ಕೆ ನಮ್ಮ ಸ್ವಚ್ಛವಾದ ಪರಿಸರದ ಜೊತೆಗೆ ಬದುಕನ್ನು ಕಳೀಲಿಕ್ಕೆ ನಾವು ಹೊರಗೆ ಹೆಜ್ಜೆ ಇಡುವುದಕ್ಕೆ ಸಾಧ್ಯ ಆಗುತ್ತೆ. ಪಾಠ ಕಲಿಸಿದ್ದನ್ನು ಮರಿಬಾರ್ದು. ಈ ಹೊತ್ತಿಗೆ ನಮಗೆ ಕಲಿತ ಪಾಠಗಳು ಬಹಳಷ್ಟಿವೆ. ನಾವು ಪ್ರಕೃತಿಯನ್ನು ಯಾವತ್ತೂ ಬಲಿ ತೆಗೆದುಕೊಳ್ಳಬಾರ್ದು, ಅದರ ಜೊತೆಗೆ ನಾವು ಬಾಳಬೇಕು. ನಮ್ಮ ಸುತ್ತಲಿರುವ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗೂ ನಮ್ಮಂತೆ ಬದುಕುವ ಹಕ್ಕು ಇದೆ. ಇದನ್ನು ಕೊಟ್ಟು ನಾವು ಕೂಡ ಪ್ರೀತಿಯಿಂದ ಅವುಗಳ ಜೊತೆಗೇನೆ ನಮ್ಮ ವಿಸ್ತಾರವಾದದ ಚಿಂತನೆಗೆ ಕಡಿವಾಣ ಹಾಕಿ ಕಾಲು ಹಾಸಿಗೆ ಇದ್ದಷ್ಟೇ ಚಾಚುವುದು ಅನ್ನೋದು ಕೇವಲ ಒಂದು ಗಾದೆ ಆಗದೆ, ಅದು ನಮ್ಮ ಬದುಕಿನ ಗಾಥೆ ಆಗಬೇಕು, ಯಶೋಗಾಥೆ ಆಗಬೇಕು. ಹಾಗೆ ತೃಪ್ತಿಯಿಂದ ಬದುಕುವ, ನಮ್ಮ ಮಿತಿಯನ್ನು ಅರಿತು ನಮ್ಮ ಸುತ್ತಲಿನ ಎಲ್ಲರಿಗೂ ಪರಸ್ಪರ ಸಹಾಯವನ್ನು ಮಾಡಿಕೊಳ್ಳುವುದರ ಮೂಲಕ ನಾವು ಈ ಅಪಾಯದ ಹೊತ್ತಿನಲ್ಲಿ ಕಲಿತ ಪಾಠದಿಂದ ಮುಂದಿನ ಸುಂದರ ಕ್ಷಣಗಳನ್ನು ಕಳೆಯುವುದಕ್ಕೆ, ಹೇಗೆ ಈ ಚಿಟ್ಟೆ ತಾನೇ ತನ್ನ ಸುತ್ತ ಗೂಡು ಕಟ್ಟಿಕೊಂಡು, ಅದು ಹುಳ ಹೇಗೆ ಇರುತ್ತೆ ಅಂದರೆ ನೋಡ್ಲಿಕ್ಕೆ ಬಹಳ ಅಸಹ್ಯವಾಗಿರುತ್ತೆ, ಅದನ್ನು ಮುಟ್ಟಿದರೆ ಮೈ ತುರಿಕೆಯೂ ಬರುತ್ತೆ ಕೆಲವೊಮ್ಮೆ. ಅಂಥ ಸಂದರ್ಭದಲ್ಲಿ ಅದು ಯಾರೂ ಅದನ್ನು ಮುಟ್ಟಿ ಪ್ರೀತಿಸುವುದಿಲ್ಲ. ಯಾವಾಗ ಅದು ತನ್ನ ಸುತ್ತ ತಾನೇ ಗೂಡು ಕಟ್ಟಿಕೊಂಡು ಒಂದು ಕೋಶ ಆಗುತ್ತೆ, ಸುಮಾರು 15 ದಿವಸ ತನಗೆ ತಾನೇ ಲಾಕ್ಡೌನ್ ಮಾಡಿಕೊಳ್ಳುತ್ತೆ, ಒಳಗೇ ಇರುತ್ತದು. ಆಗ ಅಯ್ಯೋ ನಾನು ಲಾಕ್ಡೌನ್ ಆಗಿದ್ದೇನೆ ಅಂತ ಆಗಲೇ ಅಕಸ್ಮಾತ್ ಅದು ಹೊರಕ್ಕೆ ಬಂದು ಬಿಟ್ಟರೆ ಅದು ಅರೆಬರೆಯಾಗಿ ಬೆಂದು ಹುಟ್ಟು ಹೋಗಿರುತ್ತೆ ಹೊರತು ಅದರಿಂದ ಮತ್ತೆ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಒಂದು ತಪಸ್ಸು, ಅದು ಒಳಗಿನಿಂದ ತಪಸ್ಸು ಮಾಡಿ ತನ್ನ ನಿಜವಾದ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಅದು ಪ್ರಯತ್ನ ಮಾಡ್ತಾ ಇರುತ್ತೆ. ಹಾಗೆ ತನ್ನ ಸ್ವರೂಪವನ್ನು ಪಡೆದು ಕೊನೆಗೆ ಅತ್ಯಂತ ಬಣ್ಣದ ಸುಂದರವಾದ ಚಿಟ್ಟೆಯಾಗಿ ಎಲ್ಲರ ಕಣ್ಣಿಗೆ ಹಬ್ಬವಾಗಿ ತಂಪಾಗಿ ತನ್ನ ಮಧು ಹೀರುವಂತಹ ಎಲ್ಲ ಹೂಗಳ ನಡುವೆ ಸುಂದರವಾದ ಹೆಜ್ಜೆಗಳನ್ನಿಟ್ಟುಕೊಂಡು ಸಾಗುವ ಮೂಲಕ ತಾನೂ ಸುಖ ಪಡುತ್ತೆ, ತನ್ನ ಸುತ್ತಲಿನವರಿಗೂ ಆನಂದ ಪಡಿಸುತ್ತೆ. ಹಾಗೆ ಒಂದು ನಮ್ಮೊಳಗೆ ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಳುವ, ನಮ್ಮೊಳಗೆ ನಮ್ಮ ಅಂತರ್ಯಾಮಿಯಾದ ಭಗವಂತನನ್ನು ಧ್ಯಾನಿಸಿಕೊಳ್ಳಿಕ್ಕೆ ಸಿಕ್ಕಿದ ಇದೊಂದು ಸುಂದರ ಅವಕಾಶ. ಚಿಟ್ಟೆ ಕೋಶದೊಳಗಿರುವಂತೆ ನಾವು ಈ ಕೆಲ ಕಾಲ ನಮ್ಮ ತಾಯಿಯ ಹೊಟ್ಟೆಯೊಳಗಿದ್ದಾಗ ಹೇಗೆಲ್ಲ ತಾಯಿಗೆ ನಮ್ಮಿಂದ ಕಷ್ಟ ಆಗಿರ್ಬೋದು, ಅಂತೆಯೇ ನಾವು ಈಗ ಒಳಗೆ ಇರುವುದರಿಂದ ಬೆಳೀಲಿಕ್ಕೆ ಅದು ನಾವು ಅಂದುಕೊಳ್ಳುವುದು ಅದು ಕಷ್ಟದ ಕಾಲ ಅಂತ, ಆದರೆ ಅದು ಬೆಳೆಯುವ ಕಾಲ. ಅದು ಅಪೂರ್ಣವಾಗಿ ಹೊರಗೆ ಬಂದರೆ ಕೈಕಾಲು ಸುಖ ಇಲ್ಲದೆ ಮಗು ಸಾಯುವ ಸ್ಥಿತಿಗೆ ಹೋಗುತ್ತೆ. ಅದರಿಂದಾಗಿ ಪೂರ್ಣವಾಗಿ ಬೆಳೆಯುವುದಕ್ಕೆ ಅಂತರಂಗದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಿಕ್ಕಿದ ಈ ಸುಲಭವಾದ ಅವಕಾಶವನ್ನು, ಇಂಥ ಸಂದರ್ಭದಲ್ಲಿ ನಮ್ಮ ಬುದ್ಧಿಯನ್ನು ಬೇಕಾದಂತೆ ದುರ್ಬಳಕೆ ಮಾಡಿಕೊಳ್ಳುವವರು ಜಾಸ್ತಿ ಇರ್ತಾರೆ. ನಮ್ಮ ವಿವೇಕವನ್ನು ನಾವು ಕೈಯಲ್ಲಿ ಇಟ್ಟುಕೊಂಡು ನಮ್ಮ ಮತದ ಬಗ್ಗೆ, ನಮ್ಮ ಸಿದ್ಧಾಂತದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮಗಿರುವ ನಮ್ಮ ಹಿರಿಯರು ಕೊಟ್ಟ ನಂಬಿಕೆಗಳ ಬಗ್ಗೆ ನಾವು ಇನ್ನಷ್ಟು ಹೆಚ್ಚು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಸಮಾಧಾನ ಪಡೆದುಕೊಳ್ಳಬೇಕು ಅಂತ ಹಾತರದ್ದು ಸಿಂಪತಿ ಕಿಟ್ಟಿಸಿಕೊಳ್ಳುವ ನೆಪದಲ್ಲಿ ತಲೆ ಕೆಡಿಸಿ ನಮ್ಮ ಮೂಲ ಬೇರನ್ನೇ ಕಸಿದುಕೊಳ್ಳುವ, ಮತವನ್ನು ಬದಲಿಸಬಹುದಾದ ಆಕ್ಷೇಪ ಅರ್ಹವಾದಂತಹ ವಿಷಯಗಳನ್ನು ನಮ್ಮ ಮೇಲೆ ಒಡ್ಡಿ ನಮ್ಮನ್ನೇ ಕಂಗೆಡಿಸುವ ಸ್ಥಿತಿ ಬಂದಾಗ ನಾವು ಬಹಳ ಎಚ್ಚರದಿಂದ ಈ ಹೊತ್ತಿನಲ್ಲಿ ಹೆಜ್ಜೆ ಇಡಬೇಕು. ಅಂತಹ ಪರಿಸ್ಥಿತಿಗಳು ಬಂದಾಗ ನಮ್ಮ ಸುತ್ತಲಿನವರಿಗೂ ಧೈರ್ಯ ಹೇಳಬೇಕು, ನಾವು ಧೈರ್ಯ ತೆಗೆದುಕೊಳ್ಳಬೇಕು. ಕೋಶದಂತೆ ಮತ್ತೆ ಹೊಸ ಚಿಟ್ಟೆಯಾಗುವುದಕ್ಕೆ ಸಮಯ ಹತ್ತಿರ ಬರ್ತಾ ಇದೆ, ಸ್ವಲ್ಪ ಕಾಯೋಣ. ನಾಳೆಯಂತೂ ನರಸಿಂಹ ಜಯಂತಿಯ ವಿಶೇಷ ದಿನವಾದ್ರಿಂದಾಗಿ ಈ ಜಗತ್ತಿಗೆ ಬಂದ ಮಾರಕ ರೋಗದ ಮಾರಣವನ್ನು ನಡೆಸುವ ಒಂದು ಉದ್ದೇಶದಿಂದ ನರಸಿಂಹನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥಿಸೋಣ. ಆ ಮೂಲಕ ನಮ್ಮ ಬದುಕಿಗೆ ಭಗವಂತ ಬೆಟ್ಟ ನರಸಿಂಹನಾಗಿ ತನ್ನ ಸೆಟೆದ ಜಟೆಯಿಂದ ನಮ್ಮ ಮೇಲೆ ಭೀಕರವಾದಂತಹ ಸಂವರ್ತಕ ಮಳೆಯನ್ನು ಬೀಸ್ತಾ ಇರುವ ಮೋಡಗಳನ್ನೆಲ್ಲ ಚೆದುರಿಸಿ
ಆ ಶರತ್ಕಾಲದ ಸುಂದರ ಬೆಳದಿಂಗಳು ನಮ್ಮ ಬದುಕಿಗೆ ಬಂದು ತಂಪನ್ನೀಯಲಿ ಅಂತ ಪ್ರಾರ್ಥಿಸ್ತಾ ನಮ್ಮನ್ನು ಭಗವಂತನ ಜೊತೆಗೆ ಇರುವಂತಹ ಎಲ್ಲ ಹಿರಿಯ ಶಕ್ತಿಗಳು ರಕ್ಷಿಸಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.